ನಡುವೆ ಡಿ ಕೆ ಶಿವಕುಮಾರ್ ಅವರು ಗಂಭೀರ ಆರೋಪ ಮಾಡಿದ್ದಾರೆ ಸರ್. ಕೇರಳದಲ್ಲಿ ಬಲಿ ಕೊಟ್ಟಿದ್ದಾರೆ ಕುರಿ ದನ ಅನ್ನೋದೆಲ್ಲ. ನಾನು ನೋಡದೆ ಆ ವಿಷಯವನ್ನು ನಾನು ಅದು ಬಹುಶಃ ಅವರ ಮೊನ್ನೆ ಹೇಳಿಕೆ ನಾನೇನು ಗಮನಿಸಿದ್ದೇನೆ. ಒಂದು ಮಾತನ್ನು ಹೇಳಬೇಕಾಗ್ತದೆ ನಾನು, ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡೋದಕ್ಕಿಂತ ಮುಂಚೆ. ಯಾವುದೋ ನಮ್ಮ ದಾಸರದೊಂದು ಪದ ಇದೆ, ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ ಅಂತ ಒಂದಿದೆ. ನಾನು ಇವತ್ತು ಆ ವ್ಯಕ್ತಿ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಇವತ್ತು ಆ ರೀತಿಯ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದೇನಿದೆ, ಬಹುಶಃ ಆ ಸ್ಥಾನದಲ್ಲಿ ಏನಿದ್ದಾರೆ ಆ ಸ್ಥಾನದ ಗೌರವ ಮೌಲ್ಯ ಏನು ಅಂತಕ್ಕಂಥದ್ದು ಇನ್ನೂ ಅವ್ರಿಗೆ ಅರ್ಥ ಆಗಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಅದ್ರ ಜೊತೆಗೆ ಅದು ಯಾವುದೋ ಒಂದು ಸಲ ನೋಡಿದೆ, ಈ ಏನೋ ನಮಗೆ ಕ್ಲಾಶ್ ನಡೀತಿತ್ತಲ್ಲ, ಘರ್ಷಣೆಗಳು, ಅದ್ಯಾತದು ಲೋಕವ ಇಲ್ಲ ಬರ್ಕೊಟ್ರು ನಮ್ಮ ಇದು. ನಾನು ಫುಲ್ ಗೊತ್ತಿಲ್ಲ, ನಾನು ಭಾಳ ಅದರಲ್ಲಿ ಪರಿಣಿತ ಅಲ್ಲ. ನಾನು ಹೇಳ್ತಾ ಇದ್ದೇನೆ, ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ, ನೆರೆಮನೆಯ ದುಃಖಕ್ಕೆ ಅಳುವವರ ವೆಚ್ಚ ಕೂಡಲ ಸಂಗಮ ದೇವ ಅಳುವವರ ಮೆಚ್ಚ ಕೂಡಲ ಸಂಗಮ ದೇವ. ಇದು ಪಾಪ ಮನೆಯಲ್ಲೂ ಹೇಳಿದ್ದು ಕೇಳಿಸ್ಕೊಂಡೆ ನಾನು. ಲೋಕದ ಡೊಂಕನ್ನು ಸರಿಪಡಿಸೋದಿರಲಿ, ನಿನ್ನ ಡೊಂಕಿಯನ್ನು ಸರಿಪಡಿಸ್ಗ, ನಿನ್ನ ತನುವನ್ನು ಸರಿ ಮಾಡ್ಕ, ನಿನ್ನ ಮನಸ್ಸನ್ನು ಸರಿ ಮಾಡ್ಕ ಅಂತ ಪಾಪ ಏನು ಕೂಡಲ ಸಂಗಮ ನೆನೆಸ್ಕೊಂಡು ಹೇಳಿದ್ರಲ್ಲ, ಅದನ್ನು ಮತ್ತೆ ನಾನು ಅವ್ರಿಗೆ ಹೇಳಬೇಕಾಗಿದೆ. ಈಗ ಇದು ಅದೆಂಥದ್ದು 21 ಕರಿ ಮೇಕೆ ಅಂತೆ, 21 ಆಡಂತೆ, ಇದೇನೋ 3 ಹಂದಿ ಅಂತೆ, ಆಮೇಲೆ ಅದೆಂಥವು ಕ್ವಾಣ 4 ಕ್ವಾಣವಂತೆ, ಅದೆಂಥದ್ದು ಶತ್ರು ಭೈರವ ಏನು ತೆಗೆದ್ರು ಪಾಪ, ಶತ್ರು ಭೈರವಿಯಾಗ. ನಾನು ಒಂದು ಮಾತು ಹೇಳ್ತೀನಿ ಬ್ರದರ್, ಪಾಪ ಹೇಳಿದ್ದಾರೆ, ಅವರು ದೈವ ಭಕ್ತರಂತೆ, ಅವರು ರಾಜರಾಜೇಶ್ವರ ಟೆಂಪಲ್ಗೆ ಹೋಗಿದ್ದಾರಂತೆ, ಭಕ್ತಿ ಇದೆ ನನಗೆ ದೇವರ ಬಗ್ಗೆ ಅಂತ ಹೇಳಿದ್ದಾರೆ. ಇವತ್ತು ಅಲ್ಲಿ ಹೋಗಿರ್ತಕ್ಕಂಥವ್ರಿಗೆ ಆ ರಾಜರಾಜೇಶ್ವರ ದೇವಸ್ಥಾನದ ಸನ್ನಿಧಾನದಲ್ಲಿ ಯಾವ ರೀತಿಯ ಪೂಜೆಗಳನ್ನ ನಡೆಸ್ತಾರೆ ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಿಲ್ಲವೇ? ಇವತ್ತು ಒಬ್ಬ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ನನಗೆ ಇದರಲ್ಲಿ ಅವರ ಹೇಳಿಕೆ ನೋಡಿದಾಗ ನಾನು ಗಮನಿಸಿದ್ದು, ಈಗಾಗಲೇ ನಮ್ಮ ಕುಟುಂಬವನ್ನು ಮುಗಿಸ್ಲೇಬೇಕು ಅಂತ ಹೇಳಿ ಏನು ಶ್ರಮಪಟ್ಟು ಇಡೀ ರಾಜ್ಯದಲ್ಲಿ 1.5-2 ತಿಂಗಳಿಂದ ನಡೆಸ್ತಾ ಇದ್ದಾರೆ. ಅದರ ಮುಂದುವರೆದ ಭಾಗವಾಗಿ ಈ ರೀತಿಯ ಒಂದು ಕುರಿ ಮೇಕೆ ಕಥೆ ಹೇಳಿದ್ರೆ ಇನ್ನೊಂದು ದೇವೇಗೌಡರ ಕುಟುಂಬದ ಬಗ್ಗೆ ಒಂದು ಅನುಮಾನ ವ್ಯಕ್ತಪಡಿಸ್ಬೋದು ಅಂತಕ್ಕಂಥದ್ದು ಏನು ಹೇಳ್ಕೊಂಡಿದ್ದಾರೆ. ನಾನು ಅವ್ರಿಗೆ ಹೇಳ್ತಿನ್ನೋದು ಮಾತು, ನಮ್ಮ ಕುಟುಂಬದಲ್ಲಿ ನನಗೆ ತಿಳುವಳಿಕೆ ಬಂದ ದಿವಸದಿಂದಲೂ ನಾನಾಗಲಿ, ನಮ್ಮ ತಂದೆ ಆಗಲಿ, ನಮ್ಮ ಕುಟುಂಬದಲ್ಲಾಗಲಿ ಈ ಕುರಿ ಕಡಿಯೋದು, ಮೇಕೆ ಕಡಿಯೋದು, ಕೋಣ ಕಡಿಯೋದು, ಈ ರೀತಿಯ ಒಂದು ದೇವರಿಗೆ ಅರ್ಪಣೆ ಮಾಡ್ತಕ್ಕಂಥದ್ದು ನಮ್ಮ ಕುಟುಂಬದಲ್ಲಿ ಎಂದೂ ಆಗಿಲ್ಲ. ನಾವು ದೇವಸ್ಥಾನಕ್ಕೆ ಪ್ರತಿನಿತ್ಯ ಹೋಗ್ತೀವಿ. ಈಗ ನಾನೇ ಉದಾಹರಣೆಗೆ ಕಳೆದ 1 ವರ್ಷದಿಂದ ನನಗೆ ಒಂದು ಆರೋಗ್ಯದ ಸಮಸ್ಯೆ ಅಂತಕ್ಕಂಥದ್ದು ಕೆಲವು ಜ್ಯೋತಿಷಗಾರರು ಏನು ಹೇಳ್ತಾರೆ, ಪ್ರತಿ ತಿಂಗಳು ನನ್ನ ಒಂದು ನಕ್ಷತ್ರ ಏನು ಬರುತ್ತೆ, ಅದು ಬೆಳಗ್ಗೆ 5 ಗಂಟೆಗೆ ತಿರುಪತಿ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇದೆ JP ನಗರದ ತಿರುಮಲಗಿರಿ, ಅಲ್ಲಿ ಹೋಗಿ ಪ್ರತಿ ತಿಂಗಳು ಆರಿದ್ದ ನಕ್ಷತ್ರ ಬಂದ ದಿನ 5 ಗಂಟೆಗೆ ಹೋಗಿ 6:30ವರೆಗೆ ಒಂದು ಪೂಜೆ ಮಾಡ್ತಾರೆ ಗಣೇಶನಿಗೆ. ಇವತ್ತು ದೇವೇಗೌಡರಿಗೆ ಪೂರ್ವಭದ್ರ ನಕ್ಷತ್ರ, ಅವ್ರಿಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆ ಇದೆ, ಅವ್ರ ನಕ್ಷತ್ರದ ದಿವಸ ಅದೇ ದೇವಸ್ಥಾನದ ಪ್ರತಿ ತಿಂಗಳು 1 ದಿನ ಪೂಜೆಗೆ ಹೋಗ್ತಾರೆ. ಅದು ಹೊರತುಪಡಿಸಿ ನಾವು ದೇವರನ್ನು ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಇರ್ತಕ್ಕಂಥ ಧಾರ್ಮಿಕವಾಗಿ ಒಂದು ಉತ್ತಮವಾದ ರೀತಿಯಲ್ಲಿ ಪೂಜೆ ಮಾಡ್ತೇವೆ. ಇನ್ನೊಬ್ರಿಗೆ ಕೇಡು ಬಯಸ್ಲಿಕ್ಕೆ ಮಾಡೋದಲ್ಲ, ನಮಗೆ ಇರ್ತಕ್ಕಂಥ ಕೆಲವು ದೋಷಗಳನ್ನ ಸರಿಪಡಿಸ್ಕೊಳ್ಳಿಕ್ಕೆ ಪೂಜೆ ಮಾಡ್ತೀವಿ. ಆ ರೀತಿ ಕುರಿ ಕುಯ್ದು, ಕೋಣ ಕುಯ್ದು, ಹಂದಿ ಕುಯ್ದು ಏನಾದರೂ ಸಾಧಿಸ್ಬೋದು ಅನ್ನೋದಿದ್ರೆ ಕಷ್ಟ ಯಾಕೆ ಬಿಡ್ಬೇಕು? ನಾವು ದಿನ ಕೋಣ ಕಡ್ಕೊಂಡು ಕೂತ್ರೆ ಸಾಕು, ಏನು ಬೇಕಾದ್ರೂ ಸಾಧಿಸ್ಬೋದಲ್ವೇ? ಅದು ಅವ್ರ ಸಂಸ್ಕೃತಿ. ಪಾಪ ಅವ್ರು ತಮ್ಮನೂ ಬೇರೆ ಹೇಳ್ಬಿಟ್ರು, ಕಳ್ಳನಿಗೊಂದು ಮಳ್ಳನ ಸಾಕ್ಷಿ ಅನ್ನಂಗೆ ಮಾರನೇ ದಿವಸ ಬಂದು ಅದೆಲ್ಲ ಟೂರ್ ಮುಗಿಸ್ಕೊಂಡ್ಬಂದು ಅವರು ಸಹ ಹೇಳ್ಬಿಟ್ರು, ಅವ್ರ ಕುಟುಂಬದಲ್ಲಿ ಯಾರು ಬೆಳೆಯೋಕ್ಕೆ ಇಷ್ಟ. ನಾವು ದೇವೇಗೌಡರು 60 ವರ್ಷದ ರಾಜಕೀಯದಲ್ಲಿ ನಿಮಗೆ ಗೊತ್ತು, ಒಂದು 18 ತಿಂಗಳು ಮುಖ್ಯಮಂತ್ರಿ, 10 ತಿಂಗಳು ಪ್ರಧಾನಮಂತ್ರಿ, 60 ವರ್ಷದ ಅವರ ರಾಜಕೀಯ ಜೀವನದಲ್ಲಿ
ಎಲ್ಲ ಅವರಿಗೆ ಬೇಕು ರಾಜಕಾರಣದಲ್ಲಿ, ಬೇರೆಯವ್ರನ್ನೆಲ್ಲ ಮುಳುಗಿಸ್ಬೇಕು ಅಂತಾರೆ. 60 ವರ್ಷದಲ್ಲಿ 3-4 ವರ್ಷ ಬಿಟ್ಟರೆ ದೇವೇಗೌಡರು ವಿರೋಧ ಪಕ್ಷದಲ್ಲೇ ಇರೋದು. ಈಗ ನಾವು ಅದೇನೋ ಒಂದು ಭಗವಂತನ ದಯ 2 ಬಾರಿ ಮುಖ್ಯಮಂತ್ರಿ ಆದ್ನಪ್ಪ, ಒಂದು 20 ತಿಂಗಳು, ಒಂದು 14 ತಿಂಗಳು. ಏನು ಕುರಿ ಕೋಳಿ ಕುಯ್ಸ ನಾನೇ ಅದನ್ನ ಇಲ್ಲ ಕೋಣ ಹೊಡೆದು ಮುಖ್ಯಮಂತ್ರಿ ಆಗಿದ್ನ? ದೇವರು ಕೊಟ್ಟಿದ್ದ ಒಳ್ಳೆ ಕೆಲಸ ಮಾಡಿದ್ದೀವಿ. ಅದರಿಂದ ಈ ರೀತಿಯ ಹೇಳಿಕೆಗಳನ್ನು ಆ ಜಾಗಕ್ಕಾದರೂ ಗೌರವ ಕೊಟ್ಟು ನಡ್ಕೊಳ್ಳೋದು ಒಳ್ಳೆಯದು. ಯಾವುದೋ ಇನ್ನೊಂದು ಇದು ಯಾವುದೋ ಒಂದು ದೊಡ್ಡ ಬರ್ಕೊಟ್ರಿಲ್ಲ, ನನಗೆ ಇದು ಓದೋಕ್ಕೆ ಚೆನ್ನಾಗಿದೆ, ಇದು ಓದೋಕ್ಕಲ್ಲ, ಮನುಷ್ಯನಿಗೂ ಒಂಥರ ಚೆನ್ನಾಗಿದೆ ಇದು. ಇಲ್ಲಿ ಇನ್ನೊಂದು ಬಸವಣ್ಣವ್ರದೇ, ಹಾವಿನ ಎಡೆಗಳ ಕೊಂಡು ಕೆನ್ನೆಯ ತುರಿಸುವಂತೆ, ಉರಿಯುವ ಕೊಳ್ಳಿಯ ಕೊಂಡು ಮಂಡೆಯ ಸಿಕ್ಕ ಬಿಡಿಸುವಂತೆ, ಉರಿಯುವ ಕೊಳ್ಳಿಯ ಕೊಂಡು ಮಂಡೆಯ ಸಿಕ್ಕಿ ಬಿಡಿಸುವಂತೆ, ಹುಲಿಯ ಮೀಸೆಯ ಹಿಡಿದುಕೊಂಡು ಒಲಿದು ಉಯ್ಯಾಲೆಯಾಡುವಂತೆ, ಕೂಡಲ ಸಂಗನ ಶರಣರೊಡನೆ ಮರೆದು ಸರಸವಾಡಿದರೆ ಸುಣ್ಣದ ಕಲ್ಲ ಮಡಿಲಲ್ಲಿ ಕಟ್ಟಿಕೊಂಡ ಮಡವ ಬಿದ್ದಂತೆ ಅಂತ ಇದೊಂದು ಕೂಡಲ ಸಂಗಮದ ಪದ ಇದು. ಇಲ್ಲಿ ಈ ಕೆನ್ನೆ ತುರ್ಕೆ ಶುರುವಾಯಿತು ಅಂತೇಳಿ ಹಾವನ್ನ ಎಡೆಗೆ ತೆಗೆದು ಉಚ್ಕೊಳಕ್ಕೆ ಹೋದರೆ ಏನು ಮಾಡ್ತದೆ? ಹಾವು ಕಚ್ತದಲ್ವೇ? ಅದೇ ರೀತಿಯಲ್ಲಿ ಉರಿಯುವ ಕೊಳ್ಳಿಯ ಕೊಂಡು ಮಂಡೆಯ ಸಿಕ್ಕ ಬಿಡಿಸುವಂತೆ, ತಲೆ ಒಳಗೆ ಸಿಕ್ಕಿದೆ ಅಂತೇಳಿ ಬೆಂಕಿ ಹಚ್ಕೊಂಡ್ಬಿಟ್ರೆ ಸಿಕ್ಕೋಯ್ತದ? ಬೇಗ ಸಂಪೂರ್ಣ ಕೂದಲೇ ಸುಟ್ಟು ಹೋಯ್ತದೆ. ಅದೇ ರೀತಿ ಹುಲಿ ಮೀಸೆ ಹಿಡ್ಕೊಂಬಿಟ್ಟು ಉಯ್ಯಾಲೆ ಆಡ್ತೀನಿ ಅಂತ ಹೋದರೆ ಆ ಮನುಷ್ಯನ ತಿಂದಾಗ್ತದೆ. ಅಲ್ಲಿಂದ ಶರಣರೊಡನೆ ಅಂತ ಇದೆಯಲ್ಲ, ಅದಕ್ಕೆ ಇನ್ನೊಂದು ಸೇರಿಸ್ತೀನಿ ಅವರಿಗೆ, ನಮ್ಮ ಉಪಮುಖ್ಯಮಂತ್ರಿಗಳಿಗೆ. ದೇವ್ರ ಜೊತೆ, ಶರಣರ ಜೊತೆಗೂ ಅಷ್ಟೇ ಅಲ್ಲ, ದೇವ್ರ ಜೊತೆಗೂ ಚೆಲ್ಲಾಟ ಆಡಬಾರ್ದು ಅನ್ನೋದು. ಕೂಡಲ ಸಂಗನ ಶರಣರೊಡನೆ ಮರೆದು ಸರಸವಾಡಿದರೆ ಸುಣ್ಣದ ಕಲ್ಲ ಮಡಿಲಲ್ಲಿ ಕಟ್ಟಿಕೊಂಡು ಮಡುವ ಬಿದ್ದಂತೆ. ಸುಣ್ಣ ಇಟ್ಕೊಂಡು ಕಟ್ಕೊಂಬಿಟ್ಟು ಮಡ್ಲಲ್ಲಿ ನೀರಿಗೆ ಬಿದ್ದರೆ ಉರಿ ಅಂತ ಹೇಳಿ ಬೆಂದೋಯ್ತದೆ ಶರೀರ. ಅದರಿಂದ ದೇವ್ರ ಜೊತೆ, ಶರಣರ ಜೊತೆ ಚೆಲ್ಲಾಟ ಆಡಿದ್ರೆ ಏನಾಗುತ್ತೆ ಅನ್ನೋದು ಇದರ ಅರ್ಥ. ಇದು ದೇವ್ರ ಜೊತೆ ರಾಜರಾಜೇಶ್ವರ ಟೆಂಪಲ್ ಬಗ್ಗೆ ಅಲ್ಲಿ ಈಗ ಅದೇನೋ ಸಮೀಪ ಅಂತ ಅವ್ರೆ, ಅಲ್ಲಿ ಏನೋ ಕುರಿ ಹೊಡೆದು ಕೋಳಿ ಹೊಡೆದು ಕೋಣ ಹೊಡೆದು ಅಂತ ಹೇಳಿದ್ರಲ್ಲ, ಆ ದೇವರ ಕಣ್ಣು ಬಿದ್ರೀಗ. ಇದಕ್ಕೆ ಹೇಳಿದ್ದೀವಿ ಪದ, ಇದನ್ನು ಕೂಡಲ ಸಂಗಮಂದು ವಚನ. ಕೇರಳ ಸರ್ಕಾರವು ಈಗ ಮಂತ್ರಿಗಳು ಹೇಳವ್ರೆ ನಮ್ಮಲ್ಲಿ ಇದು ಯಾವುದು ನಡೆಯಲ್ಲ ಅಂತ ಹೇಳಿ. ಚೀಮಾರಿನೂ ಹಾಕಿರೋದು ಅಷ್ಟೇ ಅಲ್ಲ, ಆ ಮಂತ್ರಿಗೆ ಹೇಳ್ತೀನಿ, ಉಪಮುಖ್ಯಮಂತ್ರಿಗೆ, ನನಗೆ ಸ್ಪಷ್ಟವಾದ ಮಾಹಿತಿ ಇದೆ ಅಂತ ಹೇಳ್ಕೊಂಡವ್ರು ನಿಮ್ಮ ಮುಂದೆ, ದಾಖಲೆ ಬೇರೆ ಕೊಡ್ತೀನಿ ಅಂತ ಹೇಳವ್ರೆ. ಇವತ್ತು ಪಾಪ ಅದೆಂಥವು SITಗಳಿಂದ ದಿನಕ್ಕೆ ಒಂದೊಂದು ರಚನೆ ಆಯ್ತಾವಲ್ಲ, ಇದಕ್ಕೂ ಒಂದು SIT ಮಾಡೋಕ್ಕೆ ಏನಾಗೈತೆ ಅವರಿಗೆ? ಇದು ಯಾರು ಈ ಕುರಿ ಕೋಳಿ ಹೊಡೆದವರಲ್ಲಿ ಇವ್ರ ಸರ್ಕಾರ, ಸಿದ್ದರಾಮಯ್ಯನವ್ರನ್ನ ಇವ್ರನ್ನ ಸಂಪೂರ್ಣ ಸರ್ವನಾಶ ಮಾಡೋಕ್ಕೆ ನಡೀತಾ ಇದೆ. ನಾನು ಅಲ್ಲೆಲ್ಲ ಪಾಪ ಹೇಳೋರು, ಅದನ್ನೇ ರಾಜಕೀಯದ ಭಾಳ ದೊಡ್ಡ ಮುಖಂಡರು ಅಂತ ಹೇಳಿ ಹೇಳ್ಕೊಂಡವ್ರೆ. ಪಾಪ ನೀವು ಪತ್ರಿಕೆಯಲ್ಲಿ, ನಾನವತ್ತು ಈ ಕಬಿನಿ ಹಿನ್ನೀರಿನ ಒಂದು ರೆಸಾರ್ಟ್ಗೆ ಹೋದರೆ ಕೆಲವು ಪತ್ರಿಕೆಯಲ್ಲಿ ಅದು ಏನಾಗಿತ್ತು, TV ಗಳಲ್ಲಿ ಕೇರಳಗೆ ಹೋದರು ಅಂತ ಬಂದ್ಬಿಡ್ತು. ನಾನು ನೋಡಿದೆ, ವಯನಾಡಿಗೆ ಹೋಗೋರೆ ಅಂತ ಕೇರಳಗೆ ಅಂತಲೇ. ಅದು ಪಾಪ ನಾನು ಕೇರಳಗೆ ಹೋಗಿರೋದು ಇದೆಂಥದ್ದು ಮಾಟ ಮಂತ್ರ ಮಾಡ್ಸೋಕೆ ಹೋಗಿ, ನಾನು ಕೇರಳಗೆ ಹೋಗಿ ಮಾಟ ಮಂತ್ರ ಮಾಡ್ಸೋಕೆ, ಇದೆಲ್ಲ ಇವ್ರಿಗೆ ಸೇರಿರೋದಿದ್ದು ಇವೆಲ್ಲ. ನಾನು ಹೋಗಿದ್ದು ನನ್ನ ಮೊಮ್ಮಗನ ಜೊತೆಯಲ್ಲಿ ಒಂದು 3 ದಿವಸ ಆರಾಮಾಗಿ ಒಂದು ಜೊತೆಯಲ್ಲಿ ಕಾಲ ಕಲ್ಯಾಣ ಅಂತ ಹೇಳಿ ನಾನು ಹೋದರೆ ಆಗಲೇ ದೊಡ್ಡದಾಗಿ ಅದಕ್ಕೊಂದು ದೊಡ್ಡ ಆಪಾದನೆ ನಮ್ಮ ಮೇಲೆ. ಇವತ್ತು ಹೋಗಿ ಬೇರೆ ಕಡೆ ಏನಾಗಿದೆ ಅಂತೇನೋ ಕೆಲವರು ಅಪಾರ್ಥ ಮಾಡ್ಕೊಂಬಿಟ್ರು ಅಂದ್ರಲ್ಲ. ಸರ್ಕಾರದಲ್ಲಿ ಇಷ್ಟು ಗೂಢಾಚಾರ್ಯ ಸಂಸ್ಥೆ ಇಲ್ವ, ನಿಮ್ಮ ಇಂಟೆಲಿಜೆನ್ಸು? ಅಯ್ಯೋ, ಅದಕ್ಕೆ ರಾತ್ರಿ 10 ಗಂಟೆಯಲ್ಲಿ ಇಂಟೆಲಿಜೆನ್ಸ್ನವ್ರು ಒಂದು ಕಡೆ, PMO ನಮ್ಮ ಇದು ಚೀಫ್ ಪ್ರೈಮ್ ಮಿನಿಸ್ಟರ್ ಕಚೇರಿ ಅಲ್ಲಿದ್ದಾರಲ್ಲ ಸೆಕ್ಯೂರಿಟಿ, ಎಲ್ಲ ಕಡೆಯಿಂದಲೂ ಎಲ್ಲವರೇ ಕುಮಾರಣ್ಣ ಅಂತ ಏನು ಹುಡುಗಿಸಿದ್ದು ಮುಖ್ಯಮಂತ್ರಿಗಳು ಆದಿಯಾಗಿ. ಆಮೇಲೆ ಗೊತ್ತಾಯಿತು ನಾನಲ್ಲಿ ಕಬಿನಿ ರೆಸಾರ್ಟಲ್ಲಿದ್ದೀನಿ ಅಂತ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.